ಸೂರಪುರದ ಜನ ಈಗ ರುಚಿಗೆದ್ದಿದ್ದಾರೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 150ರ ಅವ್ಯವಸ್ಥೆ ನೋಡಿ ಸುಮ್ಮನಿರಲಾಗದೆ ಭಾನುವಾರ ಗ್ರಾಮಸ್ಥರೆಲ್ಲ ರಸ್ತೆ ಇಳಿದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ದಾರೆ. ಗೂಡೂರಿನಿಂದ ಲಿಂಗಸೂರುವರೆಗಿನ ಈ ಹೆದ್ದಾರಿ ಈಗ ಅಕ್ಷರಶಃ ಮೃತ್ಯುಕೋಪವಾಗಿ ಮಾರ್ಪಟ್ಟಿದೆ. ಕಳೆದ 4ರಿಂದ 5 ವರ್ಷಗಳಲ್ಲಿ ಬರೋಬ್ಬರಿ 60ಕ್ಕೂ ಹೆಚ್ಚು ಜೀವಗಳು ಇಲ್ಲಿ ಬಲಿಯಾಗಿವೆ ಅಂದ್ರೆ ನೀವು ನಂಬಲೇಬೇಕು. ಟೆಂಡರ್ ಆಗಿದ್ರೂ ಕಾಮಗಾರಿ ಯಾಕೆ ಶುರುವಾಗಿಲ್ಲ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಇಕ್ಕಟ್ಟಾದ ರಸ್ತೆ, ದೊಡ್ಡ ಗುಂಡಿಗಳು ಮತ್ತು ಅಕ್ಕಪಕ್ಕ ಬೆಳೆದಿರುವ ಗಿಡಗಂಟಿಗಳಿಂದ ವಾಹನ ಸವಾರರು ದಿನವೂ ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಶಾಂತಪುರ, ತಿಂತಣಿ ಸೇರಿದಂತೆ 16 ಗ್ರಾಮದ ಜನ ಬಿಸಿಲನ್ನ ಲೆಕ್ಕಿಸದೆ ರಸ್ತೆ ಸರಿಪಡಿಸಿ ಇಲ್ಲವೇ ನಮ್ಮ ಪ್ರಾಣ ಉಳಿಸಿ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸದ್ಯಕ್ಕೆ ತಹಸೀಲ್ದಾರ್ ಮೂಲಕ ಡಿಸಿ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಖಡಕ್ ಎಚ್ಚರಿಕೆ ರವಾನಿಸಿರುವ ಪ್ರತಿಭಟನಾಕಾರರು ಕೂಡಲೇ ಕೆಲಸ ಶುರು ಮಾಡದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ದಯವಿಟ್ಟು ಇಷ್ಟೇ ನಾನು ರಾಜ್ಯ ಸರ್ಕಾರದವರಿಗೂ ಮತ್ತು ಕೇಂದ್ರ ಸರ್ಕಾರದವರಿಗೆ, ಸ್ಥಳೀಯ ಶಾಸಕರಿಗೆ ಮತ್ತು ಸಂಸದರಿಗೂ ಹಾಗೂ ಮತ್ತು ಉಸ್ತುವಾರಿ ಸಚಿವರಾಗಿದ್ದ ದರ್ಶನಪುರ ಸಾಹೇಬ್ರೆ, ನಮ್ಮ ಯಾದಗಿರಿ ಜಿಲ್ಲೆದವರು ಸರ್, ನೀವು ದಯವಿಟ್ಟು ನಿನ್ನೆ ಹೋದ್ರಿ, ನೋಡ್ಕೊಂತ ಹೋದ್ರಿ, ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥ ವಿಚಾರ ಮಂದೊಂಡ್ಕೊಡ್ರಿ. ನಾವು ನಿಮ್ಮ ವಿರುದ್ಧವಾಗಿ ಅಂತಲ್ಲ ಸರ್, ದಯವಿಟ್ಟು ಕೆಲಸ ಮಾಡಿಕೊಡ್ರಿ, ನಮಗೆ ನ್ಯಾಯ ಕೊಡ್ರಿ. ಇಂಥ ಸಾಯಂತ ಮೊನ್ನೆ ನೋಡ್ರಿ 9 ಜನ, ಅದಕ್ಕಿಂತ ಹಿಂದುಗಡೆ ನೋಡಿದ್ರೆ ಶರಣು ಗಣ್ಯಗರ್ ಅಂತೇಳಿ ಅವರು ಸಹ ಸ್ಪೋರ್ಟ್ಸ್ ಮ್ಯಾನ್, ಅವರು ತೀರ್ಕೊಂಡ್ರಿ ಸರ್, ಅವರು ಇಲ್ಲೇ. ಮತ್ತು ಅದೇ ಪ್ರಕಾರವಾಗಿ ಹಿಂದಿನ ಹೋದ ವರ್ಷದ 2025ರಲ್ಲಿ ರೀಸೆಂಟ್ ಆಗಿ ಜಾತ್ರೆ ಮುಗಿದ ನಂತರ 5